ಎಲ್ಲರಿಗೂ ನಮಸ್ಕಾರ ರೀ. ನಾಗರ ಪಂಚಮಿ ಹಬ್ಬ ಬಂದಿರೋದ್ರಿಂದ ಅಳ್ಳು ಉರಿತೀವಿ. ಇದು ಸಂಪ್ರದಾಯನೇ. ಮುಂಚೆ ನಾವು ಚಿಕ್ಕವರಿರ್ಬೇಕಾದ್ರೆ ಈ ಹಳ್ಳಿನ ಜೋಳನ ಒಂದು ಚೀಲ ತುಂಬ ಉರಿತಾ ಇದ್ವಿ. ಸಾಯಂಕಾಲ ಆಗೋದು ಸಾಕು ಅದನ್ನು ಮಂಡಾಳ ಥರ ಕಡಲೆ ಬೇಜ ಶೇಂಗಾ ಎಲ್ಲ ಹಾಕಿ ಕರಿತಾ ಇದ್ವಿ. ಆಮೇಲೆ ಅದಕ್ಕೆ ಉಪ್ಪು ಖಾರ ಟೊಮಟೊ ಕೊತ್ತಂಬರಿ ಈರುಳ್ಳಿ ಹಾಕಿ ಸಖತ್ತಾಗಿರ್ತಾಯಿತ್ತು. ಉಂಡೆ ಜೊತೆ ಅದನ್ನು ಮಾಡಿ ತಿಂತಾಯಿದ್ವಿ ಚಿಕ್ಕವರಿರ್ಬೇಕಾದ್ರೆ. ಈಗ ಅದೆಲ್ಲ ಇಲ್ಲ ಬಿಡಿ. ಇದು ನೋಡಿ ಹಳ್ಳಿನ ಜೋಳ. ಇದು ಬಿಳಿ ಜೋಳ, ಹಳ್ಳಿನ ಜೋಳ ಮತ್ತು ಹೈಬ್ರಿಡ್ ಜೋಳ ಅಂತ. ಇದು ಹಳ್ಳಿನ ಜೋಳ. ಇದು ಹಳ್ಳು ಉರಿಯೋದಕ್ಕೇ ಯೂಸ್ ಮಾಡೋದು. ಈಗ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಹಂಚು ಕಾದಿದೆ, ಬಾಣಲಿ ಕಾದಿದೆ. ಇವಾಗ ಹಳ್ಳು ಸ್ವಲ್ಪ ಸ್ವಲ್ಪ ಹಾಕಿ ಉರಿಬೇಕು. ಜಾಸ್ತಿ ಹಾಕಿದರೆ ಜೋಳ ಉಳ್ಕೊಂಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಉರಿಬೇಕು. ಸ್ವಲ್ಪ ಅದು ಬೆಚ್ಚಗಾದ್ಮೇಲೆ ಮೇಲೆ ಒಂದು ಬಟ್ಟೆ ಹಾಕಬೇಕು. ಯಾಕಂದರೆ ಅದು ಸಿಡಿಯುತ್ತೆ. ಇಲ್ಲ ಒಂದು ಹಂಚಲ್ಲಿ ನಿಂದ್ರಲ್ಲ, ಎಲ್ಲ ಸಿಡಿದು ಆಚೆ ಹೋಗುತ್ತೆ. ಹಾಗಾಗಿ ಬಟ್ಟೆ ಹಾಕ್ತಿದ್ದೀವಿ. ನೋಡಿ ಯಾವ ಥರ ಸೌಂಡ್, ಚಿಟಪಟ ಒಳ್ಳೆ ಪಟಾಕಿ ಹೊಡೆದಂಗೆ ಇರುತ್ತೆ. ಸಣ್ಣ ಪಟಾಕಿ ಹಚ್ತೀಯಲ್ಲ ಆ ಥರ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ನೋಡಿ ಹಳ್ಳಾಗಿದೆ. ಇದನ್ನು ಹಳ್ಳು ಉಂಡೆನೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಹಳ್ಳಿನ ಉಂಡೆನೂ. ನಾವೆಲ್ಲ ಇಲ್ಲಿ 5 ನಮೂನೆ ಉಂಡೆ ಅಂತ ಮಾಡ್ತೀವಿ ನೈವೇದ್ಯಕ್ಕೆ. ಒಟ್ಟು 5 ನಮೂನೆ ಯೂಸ್ ಮಾಡಬೇಕು. ಅಕ್ಕಿ, ಜೋಳ, ಹೆಸ್ರು ಕಾಳು, ಶೇಂಗಾ, ಬೇಳೆ ಯಾವುದಾದ್ರೂ 5 ನಮೂನೆ ಹಾಕಿ ಮಾಡ್ಬೋದು. ನೋಡಿ ಇಷ್ಟೇ ಹಳ್ಳು ಉರಿಯೋದು. ಏನು ಕಷ್ಟ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಇಷ್ಟೇ ಹಳ್ಳು ರೆಡಿಯಾಗಿದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.